ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ 9ನೇ ತರಗತಿಯ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ವಿ. ಹಾಗಾದ್ರೆ ಈಗಾಗಲೇ ನಾನು ಮಾಡಿದ್ದೀನಿ ಅಂದ್ರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ 3 ಮತ್ತು 4 ಅಂಕಗಳ ಕ್ವಶನ್ಸ್ ನ ಬಿಡಿಸಿದೀನಿ. ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಬಯಾಲಜಿಯ ಏನಪ್ಪಾ ಅಂದ್ರೆ 3 ಮತ್ತು 4 ಅಂಕಗಳ 2, 3 ಸಾಧ್ಯ ಆದ್ರೆ 4 ಈ 3ಗಳನ್ನ ಬಿಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನರಕೋಶದ ಚಿತ್ರವನ್ನ ನೋಡಿದೀವಿ. ಇನ್ನ ಕ್ವಶನ್ ನಂಬರ್ 33 ಏನ್ ಕೇಳಿದಾರಪ್ಪ ಅಂದ್ರೆ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಯಾವ್ದು ನಡುವಿನ ವ್ಯತ್ಯಾಸ? ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್. ಇವುಗಳ ನಡುವಿನ ವ್ಯತ್ಯಾಸ ಕೇಳಿದಾರ. ಹಂಗಾದ್ರೆ ವೆರಿ ಸಿಂಪಲ್ ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟ್ಗಳು 1 ರಿಂದ 10 ಮೈಕ್ರೋಮೀಟರ್. 1 ಮೈಕ್ರೋಮೀಟರ್ ಅಂದ್ರೆ 10⁻⁻6 ಮೀಟರ್ಸ್. 1 ಮೈಕ್ರೋಮೀಟರ್ ಅಂದ್ರೆ ಎಷ್ಟು? 10⁻⁻6 ಮೀಟರ್ಸ್. 1 ರಿಂದ 10 ಮೈಕ್ರೋಮೀಟರ್ ಇದಾವ. ಯೂಕ್ಯಾರಿಯೋಟ್ಸ್ ಗಾತ್ರದಲ್ಲಿ 10 ರಿಂದ 100 ಮೈಕ್ರೋಮೀಟರ್ ಗಳಷ್ಟು ಗಾತ್ರವನ್ನ ಹೊಂದಿದಾವ. ಹೌದಾ? ಹಂಗಾದ್ರೆ ಗಾತ್ರಗಳಲ್ಲಿ ಪ್ರೋಕ್ಯಾರಿಯೋಟ್ಗಳು ತುಂಬಾ ಚಿಕ್ಕದು, ಗಾತ್ರದಲ್ಲಿ ಯೂಕ್ಯಾರಿಯೋಟ್ಗಳು ತುಂಬಾ ದೊಡ್ಡವು. ಇನ್ನ ಯಾವುದನ್ನ ಪ್ರೋಕ್ಯಾರಿಯೋಟ್ ಕರಿತೀವಿ ಮತ್ತು ಯಾವುದನ್ನ ಯೂಕ್ಯಾರಿಯೋಟ್ ಅಂತ ಕರಿತೀವಿ ಅಂದ್ರೆ ಯಾವುದು ನಿಜವಾದ ಕೋಶ ಕೇಂದ್ರವನ್ನ ಹೊಂದಿದೆ, ಆ ಕೋಶ ಕೇಂದ್ರಕ್ಕೆ ನಿಜವಾದ ಕೋಶ ಕೇಂದ್ರ ಪೊರೆ ಇದೆ, ಅದನ್ನ ನಾವು ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಯಾವ ಜೀವಕೋಶ ನಿಜವಾದ ಕೋಶ ಕೇಂದ್ರವನ್ನ ಹೊಂದಿಲ್ಲ, ಆ ಕೋಶ ಕೇಂದ್ರಕ್ಕೆ ನ್ಯೂಕ್ಲಿಯರ್ ಪೊರೆ, ಕೋಶ ಕೇಂದ್ರ ಪೊರೆ ಅಂತ ಏನ್ ಕರಿತೀವಲ್ಲ ಅದು ಇಲ್ಲ. ಹೌದಾ? ಅದನ್ನ ನಾವು ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಹಂಗಾರೆ ಕೋಶ ಕೇಂದ್ರ ಪೊರೆ ಇಲ್ಲದೆ ಇರುವಂತದನ್ನ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಏನ್ ಕರಿತೀವಿ? ನ್ಯೂಕ್ಲಿಯಾಯ್ಡ್. ಹೌದಾ? ಹಂಗಾದ್ರೆ ಇವುಗಳನ್ನ ಯೂಕ್ಯಾರಿಯೋಟ್ ಗಳನ್ನ ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ಏನೋ ನ್ಯೂಕ್ಲಿಯಸ್ ಇದೆ, ನಿಜವಾದ ನ್ಯೂಕ್ಲಿಯಸ್ ಇದೆ ಅಲ್ಲಿ. ಎಲ್ಲಿ? ಯೂಕ್ಯಾರಿಯೋಟ್ ಗಳಲ್ಲಿ. ಆಮೇಲೆ ಪ್ರೋಕ್ಯಾರಿಯೋಟ್ ಗಳಲ್ಲಿ ಒಂದೇ ಕ್ರೋಮೋಸೋಮ್ ಇದೆ, ಸಾರಿ ಒಂದು ಜೊತೆ ಕ್ರೋಮೋಸೋಮ್ ಇದೆ. ಒಂದು ಜೊತೆ ಏನಿದೆ? ಕ್ರೋಮೋಸೋಮ್ ಇದೆ. ಹೌದಾ? ಯೂಕ್ಯಾರಿಯೋಟ್ ಗಳಲ್ಲಿ ಹಲವಾರು ಜೊತೆ ಕ್ರೋಮೋಸೋಮ್ಗಳಿದಾವೆ. ಆಮೇಲೆ ನಾವು ಈಗಾಗಲೇ ಪೊರೆ ಸಹಿತ ಕಣದಂಗಗಳು ಮತ್ತು ಪೊರೆ ರಹಿತ ಕಣದಂಗಗಳು ಏನು ಜೀವಕೋಶದ ಕೋಶ ದ್ರವ್ಯದಲ್ಲಿ ತಿರುತ್ತಿರುವಂತಹ ಜೀವಂತ ಘಟಕಗಳನ್ನೇ ಕಣದಂಗಗಳನ್ನು ಕರಿತೀವಿ. ಆ ಕಣದಂಗಗಳಲ್ಲಿ 2 ರೀತಿ ಬರ್ತಾವ, ಒಂದು ಪೊರೆ ಸಹಿತ, ಇನ್ನೊಂದು ಪೊರೆ ರಹಿತ. ಹಂಗಾದ್ರೆ ಪೊರೆ ರಹಿತ ಕಣದಂಗಗಳೇ ಹೆಚ್ಚಿದಾವೆ ಎಲ್ಲಿ? ಪ್ರೋಕ್ಯಾರಿಯೋಟ್ಗಳಲ್ಲಿ. ಪೊರೆ ಸಹಿತ ಕಣದಂಗಗಳು ಕಂಡು ಬರೋದಿಲ್ಲ. ಪೊರೆ ಸಹಿತ ಕಣದಂಗಗಳು ಏನಾಗೋದಿಲ್ಲ, ಕಂಡು ಬರೋದಿಲ್ಲ. ಎಲ್ಲಿ? ಪ್ರೋಕ್ಯಾರಿಯೋಟ್ಗಳಲ್ಲಿ. ಹೌದಾ? ಇವು ಕಂಡು ಬರ್ತಾವ ಎಲ್ಲಿ? ಯೂಕ್ಯಾರಿಯೋಟ್ಗಳಲ್ಲಿ. ಇಷ್ಟು ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟ್ಗಳಿಗೂ ಯೂಕ್ಯಾರಿಯೋಟ್ಗಳಿಗೂ ಇರುವಂತಹ ಮುಖ್ಯ ವ್ಯತ್ಯಾಸ. ಹೌದಾ? ನಿಜವಾದ ಕೋಶ ಕೇಂದ್ರವನ್ನ ಹೊಂದಿರೋದಿಲ್ಲ ಪ್ರೋಕ್ಯಾರಿಯೋಟ್ಗಳು, ನಿಜವಾದ ಕೋಶ ಕೇಂದ್ರ ಮತ್ತು ಕೋಶ ಕೇಂದ್ರ ಪೊರೆಯನ್ನು ಹೊಂದಿರ್ತಾವ. ಯಾವ? ಯೂಕ್ಯಾರಿಯೋಟ್. ಅವುಗಳ ಆಧಾರದ ಮೇಲೆ ನಾವು ಪ್ರೋಕ್ಯಾರಿಯೋಟ್ ಗಳನ್ನ ಮತ್ತು ಯೂಕ್ಯಾರಿಯೋಟ್ ಗಳನ್ನ ವರ್ಗೀಕರಿಸ್ತೀವಿ. ಪ್ರೋಕ್ಯಾರಿಯೋಟ್ ಗಳನ್ನ ಮತ್ತು ಯೂಕ್ಯಾರಿಯೋಟ್ ಗಳನ್ನ ಏನ್ ಮಾಡ್ತೀವಿ? ವರ್ಗೀಕರಿಸ್ತೀವಿ. ಇಷ್ಟು ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಗಳ ನಡುವಿನ ವ್ಯತ್ಯಾಸ. ಇದೇ ಕ್ವಶನ್ಗೆ ಮತ್ತೊಂದು ಆರ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಏನ್ ಆರ್ ಟೈಪ್ ಕ್ವಶನ್ ಇದೆ? ಹೌದಾ? ಏನಪ್ಪಾ ಅಂದ್ರೆ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಹೌದಾ? ಏನಪ್ಪಾ ಅಂದ್ರೆ ಸೆಲ್ಫ್ ಸುಸೈಡಿಂಗ್ ಮಾಲಿಕ್ಯೂಲ್ಸ್ ಯಾವುದು? ಲೈಸೋಸೋಮ್ಸ್. ಹಾಗಾದ್ರೆ ಲೈಸೋಸೋಮ್ಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿಗಳಂತ ಕರೀಲಿಕ್ಕೆ ಕಾರಣ ಏನು? ಮುಖ್ಯವಾಗಿ ಲೈಸೋಸೋಮ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಬಲವಾದ ಕಿಣ್ವಗಳಿದಾವೆ. ಏನಿದಾವ? ಪ್ರಬಲವಾದ ಕಿಣ್ವಗಳು. ಈ ಕಿಣ್ವಗಳು ಯಾವ ಬೇಕಾದ ಆಹಾರ ಪದಾರ್ಥವನ್ನ ಮತ್ತು ತ್ಯಾಜ್ಯವನ್ನ ವಿಭಜನಾ ಕ್ರಿಯೆಗೆ ಒಳಪಡಿಸುವಂತ ಸಾಮರ್ಥ್ಯವನ್ನ ಹೊಂದಿದಾವೆ. ಯಾವ ಬೇಕಾದಂತಹ ಆಹಾರ ಪದಾರ್ಥವನ್ನ ಮತ್ತು ತ್ಯಾಜ್ಯಗಳನ್ನ ವಿಭಜಿಸುವಂತಹ ಸಾಮರ್ಥ್ಯ ಲೈಸೋಸೋಮ್ಗಳಲ್ಲಿರುವಂತಹ ಪ್ರಬಲವಾದ ಕಿಣ್ವಗಳು ಹೊಂದಿದವ. ಆದ್ದರಿಂದ ಯಾವಾಗ ಜೀವಕೋಶ ರೋಗಗ್ರಸ್ತವಾಗ್ತದ ಅಥವಾ ಜೀವಕೋಶಕ್ಕೆ ಹಾನಿಯಾಗಿರ್ತದ ಅಥವಾ ಜೀವಕೋಶದಲ್ಲಿ ತ್ಯಾಜ್ಯ ಪದಾರ್ಥಗಳ ಪ್ರಮಾಣ ಹೆಚ್ಚಾಗಿರ್ತದ, ಅಂತಹ ವೇಳೆಯಲ್ಲಿ ಕೆಲವು ಸಲ ಇಡೀ ಜೀವಕೋಶವನ್ನೇ ಅಥವಾ ಜೀವಕೋಶದಲ್ಲಿರುವಂತಹ ತ್ಯಾಜ್ಯ ಅಥವಾ ವಿಷಕಾರಿ ಪದಾರ್ಥಗಳನ್ನ ತಿಂದು ತನ್ನನ್ನು ತಾನು ಸಾಯಿಸ್ಕೊಳ್ತದ. ಯಾವುದು? ಲೈಸೋಸೋಮ್. ಅದಕ್ಕೆ ಲೈಸೋಸೋಮ್ ಅನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಯಾವಾಗ ಜೀವಕೋಶ ರೋಗಗ್ರಸ್ತವಾಗಿರ್ತದ, ಒಂದು ಕೊಳಕು ಟೊಮ್ಯಾಟೊ ಚಲೋ ಟೊಮ್ಯಾಟೊ ಜೊತೆ ಇಟ್ರೆ ಚಲೋ ಟೊಮ್ಯಾಟೊ ಹಾಳಾಗ್ತದಲ್ಲ, ಅದಕ್ಕೆ ಕೊಳಕು ಟೊಮ್ಯಾಟೊ ಅಲ್ಲಿ ಇರಬಾರ್ದು. ಹಾಗಾದ್ರೆ ನಮ್ಮ ದೇಹದಲ್ಲಿ ಸತ್ತಂತಹ ಕೋಶಗಳು, ರೋಗಗ್ರಸ್ತವಾದಂತಹ ಕೋಶಗಳು ಇರಬಾರ್ದು.
ಅವುಗಳನ್ನ ಜೀರ್ಣಿಸ್ಬೇಕು. ಹಂಗಾರೆ ಜೀರ್ಣಿಸುವಂತ ಕೆಲಸ ಯಾವ್ದು ಮಾಡ್ತದೆ ಅಂದ್ರೆ ಲೈಸೋಸೋಮ್ ಮಾಡ್ತದೆ. ಯಾವ ರೀತಿಯಪ್ಪ ಅಂದ್ರೆ ತನ್ನನ್ನ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ. ಅದಕ್ಕೆ ಲೈಸೋಸೋಮ್ ಅನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಹೌದಾ? ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ಗೆ ಪ್ರೊಕ್ಯಾರಿಯೋಟ್ 2 ಮಾರ್ಕ್ಸ್ ಅಭ್ಯಾಸ ಮಾಡಿದ್ವಿ, ಆಮೇಲೆ ಲೈಸೋಸೋಮ್ ಅನ್ನು 2 ಮಾರ್ಕ್ಸ್ಗೆ ಅಭ್ಯಾಸ ಮಾಡಿದ್ವಿ. ಇನ್ನ ಕ್ವಶನ್ ನಂಬರ್ 34 ಏನಿದೆಪ್ಪ ಅಂದ್ರೆ ನಾವು ಜೀವಕೋಶದ ಸುತ್ತಮುತ್ತಲಿರುವಂತಹ ದ್ರಾವಣ ಮತ್ತು ಜೀವಕೋಶದಲ್ಲಿರುವಂತಹ ಕೋಶದ್ರವ್ಯ ಇವು ಎರಡರ ನಡುವಿನ ಸಾರತೆಯನ್ನ ಹೋಲಿಸೋದ್ರ ಮೂಲಕ 3 ರೀತಿಯಾಗಿ ಸಮಸಾರತೆಯ ದ್ರಾವಣ, ಹೆಚ್ಚು ಸಾರತೆಯ ದ್ರಾವಣ, ಕಡಿಮೆ ಸಾರತೆಯ ದ್ರಾವಣವಾಗಿ ವರ್ಗೀಕರಿಸ್ತೀವಿ. ಹಾಗಾದ್ರೆ ಅವುಗಳ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಏನ್ ಕ್ವಶನ್ ಇದೆ? ಕೆಳಗಿನ ಸಂದರ್ಭದಲ್ಲಿ ಜೀವಕೋಶದಲ್ಲಾಗುವ ಬದಲಾವಣೆಗಳನ್ನ ತಿಳಿಸಿ. ಹೌದಾ? ಇದು ಜೀವಕೋಶ ಅಂತ ಇಟ್ಕೊಡ್ರಿ. ಹೌದಾ? ಇದರಲ್ಲಿ ಕೋಶ ದ್ರವ್ಯ ಇದೆ, ಇಲ್ಲಿ ದ್ರಾವಣ ಇದೆ, ಒಂದು ಯಾವ್ದೋ ಏನೋ ದ್ರಾವಣ ಇದೆ. ಹಾಗಾದ್ರೆ ಆ ದ್ರಾವಣದ ಆಧಾರದ ಮೇಲೆ ಆಪ್ಷನ್ ಎ ಏನಪ್ಪಾ ಅಂದ್ರೆ ಕಡಿಮೆ ಸಾರತೆ ಇರುವಂತಹ ದ್ರಾವಣದಲ್ಲಿ ಹಾಕಿದಾಗ, ಕಡಿಮೆ ಸಾರತೆ ಇರುವಂತಹ ದ್ರಾವಣದಲ್ಲಿ ಹಾಕಿದಾಗ, ಹೌದಾ? ದ್ರಾವಣದಲ್ಲಿ ಸಾರತೆ ಕಡಿಮೆ ಇದೆ, ಜೀವಕೋಶದಲ್ಲಿ ಸಾರತೆ ಏನೈತೆ? ಹೆಚ್ಚೈತೆ. ಸಾರತೆ ಹೆಚ್ಚಿದ್ರೆ ಇಲ್ಲಿರುವಂತ ನೀರೆಲ್ಲ ಏನಾಗ್ತದೆ ಅಂದ್ರೆ ಒಳಗಡೆ ಚಲಿಸ್ತೈತಿ. ಅನ್ನೋ ಜೀವಕೋಶ ಅನ್ನೋದು ಅರೆವ್ಯಾಪ್ಯ ಪೊರೆಯನ್ನು ಹೊಂದಿದೆ. ಆ ಅರೆವ್ಯಾಪ್ಯ ಪೊರೆ ಅಭಿಸರಣೆಯ ಮೂಲಕ ವಸ್ತುಗಳು ಮತ್ತು ನೀರನ್ನ ವಿನಿಮಯ ಮಾಡ್ಕೊಳ್ತದ ಅಂತ ನಾವು ಆಲ್ರೆಡಿ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ನೀರು ಜೀವಕೋಶದ ಒಳಗಡೆ ಚಲಿಸ್ತದ, ಆದ್ರೆ ಅರೆವ್ಯಾಪ್ಯ ಪೊರೆ ಆ ನೀರನ್ನ ಹೊರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ಪ್ರಕ್ರಿಯೆ ನಡೆದು ಎಲ್ಲಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆ ನಡೆದು ಜೀವಕೋಶ ಇದ್ದಿದ್ದು ಊದಿಕೊಳ್ತದ. ಜೀವಕೋಶ ಇದೇನಾಗ್ತದ? ಊದಿಕೊಳ್ತದ. ಅದಕ್ಕೆ ಏನು ಕೆಳಗಿನ ಸಂದರ್ಭದಲ್ಲಿ ಜೀವಕೋಶದಲ್ಲಾಗುವ ಬದಲಾವಣೆ ಅಂತ ತಿಳಿಸ್ರಿ. ಯಾವುದು? ಕಡಿಮೆ ಸಾರತೆಯ ದ್ರಾವಣದಲ್ಲಿ. ಕಡಿಮೆ ಸಾರತೆಯ ದ್ರಾವಣದಲ್ಲಿ ಏನಾಗ್ತದಂದ್ರೆ ಜೀವಕೋಶ ಉಬ್ಬುತ್ತದೆ. ಯಾಕೆ ಉಬ್ಬುತ್ತದೆ? ಹೊರಗಡೆ ಏನಿದೆ? ಕಡಿಮೆ ಸಾರತೆಯ ದ್ರಾವಣ ಇದೆ, ಒಳಗಡೆ ಜೀವಕೋಶದ ಒಳಗಡೆ ಹೆಚ್ಚು ಸಾರತೆಯ ದ್ರಾವಣ ಇದೆ. ಹಂಗಾರೆ ಹೆಚ್ಚು ಸಾರತೆಯ ದ್ರಾವಣ ನೀರನ್ನ ಏನ್ ಮಾಡ್ತದ? ಹೀರ್ಕೊಳ್ತದ. ಅರೆವ್ಯಾಪ್ಯ ಪೊರೆ ಆ ನೀರನ್ನ ಹೊರಗೆ ಬಿಡೋದಿಲ್ಲ. 2 ಕ್ರಿಯೆ ನಡೀತದ, ಒಳಗೆ ಬರೋದು ಹೊರಗೆ ಹೋಗೋದು, ಈ ಕ್ರಿಯೆ ನಡೀತಿರ್ತದ. ಆದ್ರೆ ಅರೆವ್ಯಾಪ್ಯ ಪೊರೆ ನೀರನ್ನ ಹೊರ ಹೋಗ್ಲಿಕ್ಕೆ ಬಿಡದೇ ಇರೋದ್ರಿಂದ ಜೀವಕೋಶ ಇದ್ದದ್ದು ಊದಿಕೊಳ್ತದೆ. ಉದಾಹರಣೆಗೆ ನೀವು ಮಣುಕಂತ ಅಭ್ಯಾಸ ಮಾಡ್ತೀರಾ, ಡ್ರೈ ಫ್ರೂಟ್. ಆ ಮಣುಕನ್ನ ನೀರಿನಲ್ಲಿ ಹಾಕಿದಾಗ ನೋಡ್ರಿ ದಪ್ಪ ಆಗಿಬಿಡ್ತದೆ. ಯಾಕೆ? ಅದರಲ್ಲೂ ಸಜೀವ ಕೋಶಗಳಿದಾವ. ಆ ಸಜೀವ ಕೋಶಗಳು ನೀರನ್ನ ಹೊರ ತೆಗೆದುಕೊಂಡು ಊದ್ಕೊಳ್ಳಿಕ್ಕೆ ಕಾರಣ ಆಗ್ತಾ ಹೊರತು ಹೋಗ್ಲಿಕ್ಕೆ ಬಿಡೋದಿಲ್ಲ. ಕೆಲವು ಆಹಾರ ಕಾರ್ಯಕ್ಕನ್ನ ನೀವು ನೀರನ್ನೇ ಹಾಕಿ ಊದ್ಕೊಂಡು ದಪ್ಪ ಆಗಿಬಿಡ್ತದೆ. ಮೊಳಕೆ ಕಾಳುಗಳೆಲ್ಲ ಇದ್ದ ಗಾತ್ರಕ್ಕಿಂತ ದಪ್ಪ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜೀವಕೋಶಗಳು ಉಬ್ಬುತ್ತಾವ, ನೀರನ್ನ ಪಡ್ಕೊಳ್ತಾವ. ಕಡಿಮೆ ಸಾರತೆಯ ದ್ರಾವಣ ಇರೋದ್ರಿಂದ ನೀರನ್ನ ಪಡ್ಕೊಂಡು ನೀರನ್ನ ಹೊರಗೆ ಬಿಡೋದಿಲ್ಲ. ಹೌದಾ? ಇದು ಕಡಿಮೆ ಸಾರತೆಯ ದ್ರಾವಣ. ಇನ್ನ ಬಿ ಏನಿದೆಪ್ಪ ಅಂದ್ರೆ ಬಿ ಏನಪ್ಪಾ ಇದೆ ಅಂದ್ರೆ ಅಧಿಕ ಸಾರತೆಯ ದ್ರಾವಣ. ಎಂತಹ ದ್ರಾವಣ? ಅಧಿಕ ಸಾರತೆಯ ದ್ರಾವಣ. ಹಾಗಾದ್ರೆ ಅಧಿಕ ಸಾರತೆಯ ದ್ರಾವಣ ಜೀವಕೋಶದಲ್ಲಿರುವಂತಹ ಸಾರತೆಗಿಂತ ಹೊರಗಿನ ದ್ರಾವಣದ ಸಾರತೆ ಹೆಚ್ಚೈತಿ. ಅವಾಗ ಜೀವಕೋಶದಲ್ಲಿರುವಂತಹ ನೀರನ್ನ ಹೊರಗಿನ ಸಾರತೆ ಏನ್ ಮಾಡ್ತದೆ? ಹಿರ್ಕೊಂಡ್ಬಿಡ್ತದ. ಅರೆವ್ಯಾಪ್ಯ ಪೊರೆ ತಡೆದ್ರು ಅದರ ವಿರುದ್ಧವಾಗಿ ವರ್ತಿಸಿ. ಯಾಕಂದ್ರೆ ವಸ್ತುಗಳು ಯಾವತ್ತು ಹೆಚ್ಚು ಸಾರತೆಯಿಂದ ಕಡಿಮೆ ಸಾರತೆಯಡಿಗೆ, ಕಡಿಮೆ ಸಾರತೆಯಿಂದ ಹೆಚ್ಚು ಸಾರತೆಯಿಂದ ಕಡಿಮೆ ಸಾರತೆಯಡಿಗೆ, ಕಡಿಮೆ ಸಾರತೆಯಿಂದ ಇದು ಯಾವತ್ತು ನಡೆಯುವಂತ ಪ್ರಕ್ರಿಯೆ. ವಿಸರಣೆ ಅಭಿಸರಣೆ, ವಿಸರಣೆ ಅಭಿಸರಣೆ. ಹಾಗಾದ್ರೆ ಈ ರೀತಿಯಾದಂತಹ ಪ್ರಕ್ರಿಯೆ ನಡೀಬೇಕಾದ್ರೆ ಏನು? ಹೊರಗಿರುವಂತಹ ದ್ರಾವಣದ ಸಾರತೆ ಹೆಚ್ಚೈತಿ, ಜೀವಕೋಶದ ಸಾರತೆ ಕಡಿಮೆ ಐತಿ. ಹಾಗಾದ್ರೆ ಜೀವಕೋಶದಲ್ಲಿರುವಂತಹ ನೀರು ಹೊರಗೆ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತದ. ಜೀವಕೋಶದಲ್ಲಿರುವಂತಹ ನೀರೆಲ್ಲ ಹೊರಗೆ ಚಲಿಸಿ ಜೀವಕೋಶ ಏನಾಗ್ತದ ಅಂದ್ರೆ ಮುದುಡುತ್ತದೆ. ಏನಾಗ್ತದ? ಮುದುಡುತ್ತದ. ಹೌದಾ? ಕೆಲವು ನೀರನ್ನ ಕಳೆದುಕೊಂಡಂತಹ ವಸ್ತುಗಳು ನೋಡ್ರಿ, ದ್ರಾಕ್ಷಿ ನೀರನ್ನು ತುಂಬಿಕೊಂಡಾಗ ಗಟ್ಟಿರ್ತದ, ಅದೇ ದ್ರಾಕ್ಷಿಯನ್ನು ಒಣಗಿಸ್ಲಿಕ್ಕೆ ಮುದುಡ್ಕೊಂಡ್ಬಿಡ್ತದಿಲ್ಲ. ಹಂಗ ಅಧಿಕ ಸಾರತೆಯ ದ್ರಾವಣ ಇದ್ದಾಗ ಜೀವಕೋಶ ಏನಾಗ್ತದ? ಮುದುಡ್ತದೆ. ಕಡಿಮೆ ಸಾರತೆಯ ದ್ರಾವಣ ಇದ್ದಾಗ ಜೀವಕೋಶ ಉಬ್ಬಿಕೊಳ್ತದೆ. ಇನ್ನು 3ನೇ ಕೇಸ್ ಬರ್ತದೆ. ಇನ್ನೊಂದು ಯಾವುದು? ಸಮಸಾರತೆಯ ದ್ರಾವಣ ಇದ್ದಾಗ. ಸಮಸಾರತೆಯ ದ್ರಾವಣ ಇದ್ದಾಗ ಜೀವಕೋಶದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ವಸ್ತು ವಿನಿಮಯ ನಡೀತಿರ್ತದ, ನೀರು ಹೊರ ಹೋಗುವುದು, ಒಳ ಬರೋದು. ಯಾಕಂದ್ರೆ ಜೀವಕೋಶದಲ್ಲೂ ಅಷ್ಟೇ ಸಾರತೆ ಇದೆ, ಹೊರಗಿರುವಂತ ಜೀವಕೋಶದ ಹೊರಗಿರುವಂತ ದ್ರಾವಣದ ಸಾರತೆನೂ ಅಷ್ಟೇ ಇದೆ. ಎರಡೂ ಸಾರತೆಗಳು ಸಮ ಪ್ರಮಾಣದಲ್ಲಿದ್ದಾಗ ಹೌದಾ ಜೀವಕೋಶ ಮುದುಡೋದು ಇಲ್ಲ, ಜೀವಕೋಶ ಉಬ್ಬೋದು ಇಲ್ಲ, ವಸ್ತು ವಿನಿಮಯ ನಡೀತಿರ್ತದೆ. ಎಷ್ಟು ಹೋಗ್ತಿರ್ತದೋ ಅಷ್ಟು ಬರ್ತಿರ್ತದೆ. ಇದು ಸಮಸಾರತೆಯ ದ್ರಾವಣ. ಹಾಗಾದ್ರೆ ಸಮಸಾರತೆಯ ದ್ರಾವಣದಲ್ಲಿ ಜೀವಕೋಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜೀವಕೋಶದ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಯಾವುದೇ ಬದಲಾವಣೆ ಇರುವುದಿಲ್ಲ. ಇದು ಏನಪ್ಪಾ ಅಂದ್ರೆ 3 ಮಾರ್ಕ್ಸ್ಗೆ ಅವ್ರು ಕ್ವಶನ್ ಕೇಳಿದ್ರು. ನಾನು ಕೀವರ್ಡ್ಸ್ ಅಷ್ಟೇ ಬರ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ಹೌದಾ? ಏನು
ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ನಡುವಿನ ವ್ಯತ್ಯಾಸ ತಿಳಿಸ್ರಿ ಅಂತ ಹೇಳಿದಾರೆ. ಹೌದಾ, 3 ಮಾರ್ಕ್ಸ್ ಇದೆ, ಒಂದು 3 ವ್ಯತ್ಯಾಸ ಬರೆದ್ರೆ ಸಾಕು. ನಿಮ್ಗಂತೂ ಇದು ಏನು 5th to I think 9th ಸ್ಟ್ಯಾಂಡರ್ಡ್ ವರೆಗೂ ಪ್ರತಿ ಕ್ಲಾಸ್ ನಲ್ಲೂ ಸಸ್ಯ ಜೀವಕೋಶಕ್ಕೂ ಪ್ರಾಣಿ ಜೀವಕೋಶಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ಅಭ್ಯಾಸ ಮಾಡಿದೀರಾ. ಸಸ್ಯ ಜೀವಕೋಶಕ್ಕೂ ಪ್ರಾಣಿ ಜೀವಕೋಶಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ಮಾಡಿದೀರಾ, ಅಭ್ಯಾಸ ಮಾಡಿದೀರಾ. ಮತ್ತೊಂದ್ಸಲ ಪಟ್ಟಿ ಮಾಡುವಂತ ಕೆಲಸ ಮಾಡೋಣ. ಯಾವುದು? ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ. ಹಾಗಾದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ ನೋಡೋದಾದ್ರೆ ಮೊಟ್ಟ ಮೊದಲನೇದು ಆಕಾರದಲ್ಲಿ ಸಸ್ಯ ಜೀವಕೋಶ ಪರ್ಫೆಕ್ಟ್ ಅಲ್ಲ, ಆದ್ರೂ ಆಕಾರದಲ್ಲಿ ಆಯತಾಕಾರವಾಗಿ ಕಾಣಿಸ್ತದೆ. ಹೌದಾ? ಆಮೇಲೆ ಪ್ರಾಣಿ ಜೀವಕೋಶ ಆಕಾರದಲ್ಲಿ ಅಂಡಾಕಾರ ಅಥವಾ ಏನು ವೃತ್ತಾಕಾರವಾಗಿ ಕಾಣಿಸ್ತದೆ ಆಕಾರದಲ್ಲಿ. ಆಮೇಲೆ ಈ ಎರಡನೇದು ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆ ಇದೆ. ಹೌದಾ? ವೆರಿ ಸಾರಿ, ಕೋಶ ಪೊರೆ ಕೋಶ ಭಿತ್ತಿ ಎರಡೂ ಇದಾವೆ. ಕೋಶ ಪೊರೆ ಕೋಶ ಭಿತ್ತಿ ಎರಡೂ ಇದಾವೆ. ಎಲ್ಲಿ? ಸಸ್ಯ ಜೀವಕೋಶದಲ್ಲಿ. ಆಮೇಲೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಪೊರೆ ಮಾತ್ರ ಇದೆ, ಕೋಶ ಭಿತ್ತಿ ಇಲ್ಲ. ಅದಕ್ಕೆ ಗಡಿಸೋಣ, ಸಸ್ಯ ಜೀವಕೋಶ ಕೋಶ ಭಿತ್ತಿ ಇಲ್ಲ. ಹೌದಾ? ಕೋಶ ಪೊರೆ ಮಾತ್ರ ಇದೆ. ಹೌದಾ? ಅದಕ್ಕೆ ಸಸ್ಯ ಜೀವಕೋಶ ಒಂದ್ ಸ್ವಲ್ಪ ನುಣುಪಾಗಿರ್ತದ. ಪ್ರಾಣಿ ಜೀವಕೋಶ ಹಾರ್ಡರ್ ಗಟ್ಟಿಯಾಗಿರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ಕೋಶ ಭಿತ್ತಿ. ಈಗ ಸಸ್ಯ ಜೀವಕೋಶಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಕ್ಲೋರೋಪ್ಲಾಸ್ಟ್ ಇದೆ. ಕ್ಲೋರೋಪ್ಲಾಸ್ಟಿನ್ ಇದೆ ಸಸ್ಯ ಜೀವಕೋಶಗಳಲ್ಲಿ ಇದೆ. ಹೌದಾ? ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ. ಹೌದಾ? ಆಮೇಲೆ ಕೋಶಾವಕಾಶ ಅಂತ ಕರಿತೀವಿ, ವ್ಯಾಕ್ಯೂಲ್. ಕೋಶಾವಕಾಶ ವ್ಯಾಕ್ಯೂಲ್. ಹೌದಾ? ಕೋಶಾವಕಾಶ ಏನಪ್ಪಾ ಅಂದ್ರೆ ದೊಡ್ಡದಾಗಿದೆ. ಎಲ್ಲಿ? ಸಸ್ಯ ಜೀವಕೋಶದಲ್ಲಿ. ಯಾಕೆ? ನೀರು ಮತ್ತು ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಲಿಕ್ಕೆ. ಕೋಶಾವಕಾಶ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿದೆ. ಏನಾಗಿದೆ? ಚಿಕ್ಕದಾಗಿದೆ. ಹೌದಾ? ಆಮೇಲೆ ಉಳಿದ ಏನು ಭಾಗಗಳನ್ನ ನಾವು ನೋಡ್ತೀವಲ್ಲ, ಹೆಚ್ಚು ಕಡಿಮೆ ಎಲ್ಲ ಸೇಮ್. ಸಸ್ಯ ಜೀವಕೋಶದಲ್ಲೂ ಪ್ರಾಣಿ ಜೀವಕೋಶ. ಇವು ಏನಪ್ಪಾ ಅಂದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಕ್ಕಿರುವಂತ ಮುಖ್ಯವಾದ ವ್ಯತ್ಯಾಸ. ಒಂದು 3 ಬರೆದ್ರೆ ಸಾಕಾಗುತ್ತೆ. ಒಂದಷ್ಟು ಪಟ್ಟಿ ಮಾಡುವಂತ ಕೆಲಸ ಮಾಡಿದ್ರೆ ಇದನ್ನ ಬಿಟ್ಟು ಇನ್ನೂ ಬೇಕಾದಷ್ಟು ನಮ್ಗೆ ಏನಾಗ್ತಂದ್ರೆ ವ್ಯತ್ಯಾಸಗಳು ಸಿಗ್ತವೆ. ಯಾಕಂದ್ರೆ ಹೆಚ್ಚು ಸಂಖ್ಯೆಯ ಮೈಟೊಕಾಂಡ್ರಿಯಾಗಳು ನಾವು ಪ್ರಾಣಿ ಜೀವಕೋಶದಲ್ಲಿ ನೋಡ್ತೀವಿ, ಕಡಿಮೆ ಸಂಖ್ಯೆಯ ಮೈಟೊಕಾಂಡ್ರಿಯಾಗಳನ್ನ ಸಸ್ಯ ಜೀವಕೋಶದಲ್ಲಿ ನೋಡ್ತೀವಿ. ಯಾಕಂದ್ರೆ ಶಕ್ತಿಯ ಬಳಕೆ ತುಂಬಾ ಕಡಿಮೆ, ಉತ್ಪಾದನೆ ಅನ್ನೋಕ್ಕಿದ್ರು ಬಳಕೆ ತುಂಬಾ ಕಡಿಮೆ. ಅದಕ್ಕೆ ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಿಗಿರುವಂತ ವ್ಯತ್ಯಾಸ. ಇನ್ನ ಉದಾಹರಣೆಗಳೊಂದಿಗೆ ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳೆಂದರೇನು ವಿವರಿಸಿ. ಹೌದಾ? ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ಯಾವ ಸ್ನಾಯುಗಳು ನಮ್ಮ ಸ್ವನಿಯಂತ್ರಣಕ್ಕೆ ಒಳಪಟ್ಟಿದಾವ ಅವುಗಳನ್ನ ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಯಾವ ಸ್ನಾಯುಗಳು ನಮ್ಮ ಸ್ವ ಇಚ್ಛೆಗೆ ಅಥವಾ ಸ್ವನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅವುಗಳನ್ನ ಅನೈಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಉದಾಹರಣೆಗೆ ಹೃದಯ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು. ಹೌದಾ? ಆಮೇಲೆ ನಮ್ಮ ಯಕೃತ್ತು, ನಮ್ಮ ಅನ್ನನಾಳ, ಹೌದಾ, ಸಣ್ಣ ಕರಳು, ಇವುಗಳಲ್ಲಿ ಪರಿಕ್ರಮಣ ಚಲನೆ ಅಂತ ಉಂಟಾಗ್ತದೆ. ಈ ಪರಿಕ್ರಮಣ ಚಲನೆಯಲ್ಲಿ ಪಾಲ್ಗೊಳ್ಳುವಂತಹ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು. ಇವೆಲ್ಲ ಏನು? ಅನೈಚ್ಛಿಕ ಸ್ನಾಯುಗಳು. ಐಚ್ಛಿಕ ಸ್ನಾಯುಗಳು ನಮ್ಮ ಕೈ, ಕಾಲು, ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಸ್ವನಿಯಂತ್ರಣಕ್ಕೆ ಒಳಪಟ್ಟಿದಾವಲ್ಲ ಅವುಗಳಲ್ಲಿ ಇರುವಂತ ಎಲ್ಲ. ಕಣ್ಣಿನ ರೆಪ್ಪೆಯಲ್ಲಿ ಸ್ನಾಯು ನೋಡಿ, ಕಣ್ಣ ರೆಪ್ಪೆ ತೆರೆದು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟೈತಿಲ್ಲ. ಆಮೇಲೆ ಗುದದ್ವಾರದ ಮೂಲಕ ಮಲವನ್ನ ಹೊರ ಹಾಕೋದು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟೈತೆ. ಹಂಗಾದ್ರೆ ಇಂತಹ ಕೆಲವು ಸ್ನಾಯುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಒಂದ್ ಸ್ವಲ್ಪ ಹೆಚ್ಚು ಎಕ್ಸ್ಪ್ಲೇನ್ ಮಾಡಿ ಅದನ್ನ ಬರಿಬೇಕು. ಇನ್ನ ಕೆಳಗಿನ ಅಂಗಾಂಶಗಳನ್ನ ಹೆಸರಿಸಿ ಅಂತ 3 ಮಾರ್ಕ್ಸ್ ಮತ್ತೊಂದು ಕ್ವಶನ್ ಕೇಳಿದಾರ. ಜಲಸಸ್ಯಗಳು ತೇಲಲು ಸಹಾಯಕವಾದಂತ ಅಂಗಾಂಶ. ಜಲಸಸ್ಯಗಳು ತೇಲಲು ಅಂದ್ರೆ ಏನು? ಬಯಾನ್ಸಿ ಅಂತ ಕರಿತೀವಿ, ಪ್ಲವಣತೆ. ಆ ಪ್ಲವಣತೆಯನ್ನು ಅನುಭವಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಜಲಸಸ್ಯಗಳಲ್ಲಿರುವಂತಹ ಜೀವಕೋಶಗಳಲ್ಲಿ ಗಾಳಿ ತುಂಬಿರ್ತದ. ಆ ಗಾಳಿ ತುಂಬಿರ್ಲಿಕ್ಕೆ ಕಾರಣ ಆದಂತ ಅಂಗಾಂಶ ಯಾವಪ್ಪ ಅಂದ್ರೆ ಎರನ್ಕೈಮ. ಯಾವುದು? ಎರನ್ಕೈಮ ಅಂಗಾಂಶ. ಹೌದಾ? ನೆಕ್ಸ್ಟ್ ಬಿ ಏನಿದೆ ನೋಡೋಣ. ಯಾಂತ್ರಿಕ ಆಧಾರ ನೀಡುವಂತ ಅಂಗಾಂಶ. ಸಸ್ಯಗಳಲ್ಲಿ ಯಾಂತ್ರಿಕ ಆಧಾರವನ್ನು ನೀಡುವಂತ ಅಂಗಾಂಶ ಯಾವಪ್ಪ ಅಂದ್ರೆ ಕೊಲೆನ್ಕೈಮ. ಯಾವುದು? ಕೊಲೆನ್ಕೈಮ. ಹೌದಾ? ನೆಕ್ಸ್ಟ್ ಆಹಾರ ಸಾಗಿಸುವಂತ ಅಂಗಾಂಶ. ಆಹಾರ ಸಾಗಿಸುವಂತ ಅಂಗಾಂಶ ವೆರಿ ಈಸಿ, ಎಲ್ಲರಿಗೂ ಗುರುತಿದೆ, ಫ್ಲೋಯಮ್. ಯಾವುದು? ಫ್ಲೋಯಮ್. ನೀರನ್ನು ಸಾಗಿಸುವಂತ ಅಂಗಾಂಶ ಝೈಲಮ್. ರಕ್ಷಣೆಯನ್ನು ನೀಡುವಂತ ಅಂಗಾಂಶ ಎಪಿಡರ್ಮಲ್ ಅಂಗಾಂಶ, ಹೊರಧರ್ಮ ಅಂಗಾಂಶ ಅಂತ ಹೇಳ್ತೀವಿ.
ಸಸ್ಯದ ಬೆಳವಣಿಗೆಯನ್ನು ಉಂಟು ಮಾಡುವಂತ ಅಂಗಾಂಶ ವರ್ಧನಾಂಗಾಂಶ. ಹೌದಾ? ಹಿಂಗ ಬೇರೆ ಬೇರೆ ಅಂಗಾಂಶಗಳು ಬರ್ತಾವ. ಒಂದ್ ಸ್ವಲ್ಪ ಅದನ್ನ ಕೀನಾಗಿ ನೋಡುವಂತ ಕೆಲಸ ಮಾಡ್ರಿ. ಇನ್ನ 4 ಮಾರ್ಕ್ಸಿನ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಬಯಾಲಜಿಯಲ್ಲಿ. ಯಾಕಂದ್ರೆ ಸಸ್ಯ ಜೀವಕೋಶದ ಚಿತ್ರ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಡಯಾಗ್ರಾಮ್ಗಳ ಲಿಸ್ಟ್ ಅಲ್ಲಿ. ಹಾಗಾದ್ರೆ ವರ್ಧನಾಂಗಾಂಶ ಎಂದರೇನು? ವರ್ಧನಾಂಗಾಂಶ ಎಂದರೇನು? ಸಸ್ಯದ ಬೆಳವಣಿಗೆ ಭಾಗಗಳಲ್ಲಿ ಕಂಡುಬರುವ ಮತ್ತು ಕೋಶ ವಿಭಜನೆಗೆ ಒಳಗಾಗುವಂತಹ ಅಂಗಾಂಶಗಳು. ಸಸ್ಯದ ಬೆಳವಣಿಗೆ ಭಾಗಗಳಲ್ಲಿ ಕಂಡುಬರುವ ಮತ್ತು ಕೋಶ ವಿಭಜನೆಗೆ ಒಳಗಾಗುವಂತಹ ಅಂಗಾಂಶವನ್ನ ನಾವು ವರ್ಧನಾಂಗಾಂಶ ಅಂತ ಹೇಳ್ತೀವಿ. ವರ್ಧನಾಂಗಾಂಶ ಹೌದಾ ಸಸ್ಯದ ಯಾವ ಭಾಗಗಳಲ್ಲಿ ಕಂಡು ಬರ್ತದ ಅಂತ ಕೇಳಿದಾರೆ. ಹೌದಾ? ವರ್ಧನಾಂಗಾಂಶ ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದ್ರೆ, ಹೌದಾ, ಒಂದು ತುದಿ, ಹೌದಾ, ಎರಡನೇದು ಸಸ್ಯ ದೇಹದ ಪಾರ್ಶ್ವ ಭಾಗಗಳಲ್ಲಿ, ಆಮೇಲೆ ಮೂರನೇದು ಅಂತರ್ಗೆನ್ನು. ಅಂತರ್ಗೆನ್ನು. ಹೌದಾ? ಸಸ್ಯ ದೇಹದ ಸಸ್ಯ ಎಲ್ಲೆಲ್ಲಿ ಬೆಳೀತಾ ಇರ್ತದ, ಕಾಂಡದ ತುದಿಯಲ್ಲಿ ಬೆಳೀತಿರ್ತದ, ಅಲ್ಲಿ ತುದಿ ವರ್ಧನಾಂಗಾಂಶ ಇರ್ತದ. ಸಸ್ಯ ಬ್ರಾಂಚ್ ಆಗ್ತಿರ್ತದ, ಹೌದಾ, ಪಾರ್ಶ್ವ ಭಾಗಗಳಲ್ಲಿ ಬೆಳೀತಿರ್ತದ, ಅಲ್ಲ ಅಲ್ಲಿ ವರ್ಧನಾಂಗಾಂಶ ಇದೆ. ಆಮೇಲೆ ನಾವು ಗಣಿಕೆ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಾಂಡದ ಒಂದೊಂದು ಭಾಗಗಳು ಬಿಡಿ 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 ಭಾಗ ಇರ್ತಾವ, ಕಬ್ಬಿನಲ್ಲಿ ನೀವು ನೋಡಿರ್ಬೋದು. ಅದನ್ನ ಅಂತರ್ಗೆನ್ನು ಅಂತ ಕರಿತೀವಿ. ಆ ಅಂತರ್ಗೆನ್ನು ಭಾಗಗಳಲ್ಲೂ ವರ್ಧನಾಂಗಾಂಶ ಇದೆ. ಹಾಗಾದ್ರೆ ಎಪಿಕಲ್, ಹೌದಾ, ಆಮೇಲೆ ಅಂತರ್ಗೆನ್ನು ಇಂಟರ್ಕ್ಯಾಲರಿ ಅಂತ ಕರಿತೀವಿ. ಪಾರ್ಶ್ವ ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, ಆಮೇಲೆ ಪಾರ್ಶ್ವ ಸಸ್ಯ ದೇಹವನ್ನ ಸರೌಂಡ್ ಮಾಡೋದು ಒಂದು ವರ್ಡ್ ಇದೆ, ಮಾರ್ತ ಕಾಣಿಸುತ್ತೆ. ಹೌದಾ? ಈ 3 ಭಾಗಗಳಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ ವರ್ಧನಾಂಗಾಂಶ ಕಂಡು ಬರ್ತದೆ. ತುದಿ ವರ್ಧನಾಂಗಾಂಶ, ಪಾರ್ಶ್ವ ವರ್ಧನಾಂಗಾಂಶ, ಅಂತರ್ಗೆನ್ನು. ತುದಿ ಭಾಗಗಳಲ್ಲಿ, ಪಾರ್ಶ್ವ ಭಾಗಗಳಲ್ಲಿ, ಅಂತರ್ಗೆನ್ನು ಭಾಗಗಳಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರು. ಈ ಅಂಗಾಂಶದ ರಚನೆಯನ್ನ ವಿವರಿಸಿ. ಈ ಅಂಗಾಂಶದ ರಚನೆ ಏನ್ ಮಾಡ್ರಿ? ವಿವರಿಸಿ. ಹಾಗಾದ್ರೆ ವರ್ಧನಾಂಗಾಂಶದ ಏನ್ ಜೀವಕೋಶಗಳಿರ್ತಾವ ಅವು ಹೆಚ್ಚು ಸಾಂದ್ರತೆಯನ್ನ ಹೊಂದಿದಂತಹ ಕೋಶ ದ್ರವ್ಯವನ್ನು ಹೊಂದಿರ್ತಾವ. ಯಾಕ? ವಿಭಜನೆಗೆ ಒಳಗಾಗಬೇಕು. ಹೆಚ್ಚು ಸಾಂದ್ರತೆಯನ್ನು ಹೊಂದಿದಂತಹ ಕೋಶ ದ್ರವ್ಯವನ್ನು ಹೊಂದಿರ್ತಾವ. ಕೋಶ ಭಿತ್ತಿ, ಉಳಿದ ಸಸ್ಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ತುಂಬಾ ಗಟ್ಟಿ ಇದೆ, ಆಮೇಲೆ ದಪ್ಪನಾಗಿದಾವ. ಆದ್ರೆ ವರ್ಧನಾಂಗಾಂಶದಲ್ಲಿ ಬರುವಂತಹ ಕೋಶ ಭಿತ್ತಿಗಳು ಸ್ವಲ್ಪ ತೆಳುವಾಗಿದಾವ. ಆಮೇಲೆ ಉಳಿದ ಜೀವಕೋಶಗಳು, ಸಸ್ಯ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕಂಡು ಬರುವಂತಹ ಜೀವಕೋಶಗಳು ನ್ಯೂಕ್ಲಿಯಸ್ ಚಿಕ್ಕದಾಗಿದೆ. ವರ್ಧನಾಂಗಾಂಶದಲ್ಲಿ ಏನ್ ಜೀವಕೋಶಗಳು ಕಂಡು ಬರ್ತಾವಲ್ಲ, ಕೋಶ ದ್ರವ್ಯ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ ಅಂತ ಹೇಳಿದೆ, ಕೋಶ ಭಿತ್ತಿ ತೆಳುವಾಗಿದೆ ಅಂತ ಹೇಳಿದೆ, ಅದ್ರ ಜೊತೆಗೆ ದೊಡ್ಡ ನ್ಯೂಕ್ಲಿಯಸ್ ಅನ್ನ ಹೊಂದಿದಾವ. ಆಮೇಲೆ ಉಳಿದ ಜೀವಕೋಶಗಳಲ್ಲಿ ರಸದಾನಿ ಕಂಡು ಬರ್ತದೆ. ಸಸ್ಯ ದೇಹದ ಬೇರೆ ಬೇರೆ ಜೀವಕೋಶಗಳಲ್ಲಿ ರಸದಾನಿ ಕಂಡು ಬರ್ತದೆ. ಆದ್ರೆ ವರ್ಧನಾಂಗಾಂಶದಲ್ಲಿ ಬರುವಂತಹ ಜೀವಕೋಶದಲ್ಲಿ ರಸದಾನಿ ಕಂಡು ಬರುವುದಿಲ್ಲ. ಇಷ್ಟು ಏನಪ್ಪಾ ಅಂದ್ರೆ 9ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಬಯಾಲಜಿ ಪಾರ್ಟ್ ಅಲ್ಲಿರುವಂತಹ, ಅಂದ್ರೆ ಜೀವಶಾಸ್ತ್ರ ಭಾಗದಲ್ಲಿರುವಂತಹ 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನ ಫಿಸಿಕ್ಸ್ ನ ಏನಪ್ಪಾ ಅಂದ್ರೆ 4 ಅಂಕದ ಒಂದು 2 ಪ್ರಶ್ನೆಗಳಿದಾವೆ. 4 ಅಂಕದ 3 ಪ್ರಶ್ನೆಗಳಿದಾವ. ಅವುಗಳನ್ನ ನಾವು ನೆಕ್ಸ್ಟ್ ಮತ್ತೊಂದು ಶಾರ್ಟ್ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.